ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದೇ ಅರ್ಜುನ್ ಹೇಳ್ತಿದ್ದೆ, ಒಂದು 15 years ಬ್ಯಾಕ್ ನನಗೆ ಈ ಸಾಂಗ್ ಸಿಕ್ಕಿದ್ರೆ ಅಯ್ಯೋ ಅಷ್ಟು ಚೆನ್ನಾಗಿದೆ, ನನಗೆ ಬಹಳ ಖುಷಿ ಆಯ್ತು. ವೆರಿ ನೈಸ್. ಅಂಡ್ ನೀವಿಬ್ರು ಚೆಡಿ ಚೆಡಿ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಸೋ ಮಚ್ ನಿಶ್ವಿಕಾ ಅವರೇ. ಐ ಆಮ್ ಶೋರ್ ಯು ವಿಲ್ ಬಿಕಮ್ ಅ ಹೀರೋ ಅನೂಪ್, ಯು ವಿಲ್ ಬಿಕಮ್ ಅ ಹೀರೋ ಪೂಜಾ ನಿಜವಾಗ್ಲೂ. ಬಟ್ ನಿಜವಾಗ್ಲೂ ಹೆಂಗ್ ಯೋಚನೆ ಬಂತು ಮಾಸ್ಟರ್ ಇದು ನಿಮ್ಗೆ? ಫಸ್ಟ್ ನಾನು ಏನೇ ಒಂದು ಸಾಂಗ್ ತಗೊಂಡ್ರೆ ಸ್ಕೆಚ್ ಮಾಡ್ತೀನಿ ಮ್ಯಾಮ್ ಡ್ರಾಯಿಂಗಲ್ಲಿ. ಏನು ಪ್ರಾಪರ್ಟಿ ಮಾಡ್ಬೋದು, ಒಂದು ಸಾಂಗ್ ಕೇಳಿರೋದಕ್ಕೆ ಏನು ಯೂಶುವಲ್ ಆಗಿ ಕೂರಿಸ್ಬೋದು ನಾನು ಅಂತ. ನಾನು ಒಂದು ಡ್ರಾಯಿಂಗ್ ಮಾಡೋ ಟೈಮಲ್ಲಿ ನಾನು ಇನ್ಸಿಲ್ ಬಿಡಿಸ್ದಾಗ ಇದನ್ನ ಮಾಡಬೇಕು ಅನಿಸ್ತು, ಹಂಗೆ ಮಾಡಿದೆ ಮ್ಯಾಮ್. ಓ ದಟ್ಸ್ ಹೌ. ಅದಕ್ಕೆ ನಿಶ್ವಿಕಾ ಅವ್ರ ಕಣ್ಣುಗಳನ್ನ ನೀವು ಬರ್ದಿದ್ದು. ನಿಮ್ಗೆ ಇಷ್ಟನಾ ಸ್ಕೆಚ್ ಮಾಡೋದು? ಮುಂಚೆ ಡ್ರಾಯಿಂಗ್ ಮಾಡ್ತಿದ್ದೆ ಮ್ಯಾಮ್. ಸೂಪರ್ ಮಾಸ್ಟರ್, ಸೂಪರ್. ಹ್ಯಾಟ್ಸ್ ಆಫ್ ಟು ಬೋತ್ ಆಫ್ ಯು ಮಾಸ್ಟರ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಾಘು, ಫಸ್ಟ್ ಸಾಂಗು ಅರ್ಜುನ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ನು ಆ ಕಡೆಯಿಂದ ಈ ಕಡೆ ಹ್ಯಾಂಗ್ ಆಗ್ತಾನಲ್ಲ, ಅದು ನಿಂಗೆ ಎಫರ್ಟ್ ಅಂತ ಅನ್ಸಲ್ಲ. ಇಟ್ ಇಸ್ ವೆರಿ ನೀಟ್ಲಿ ಕೊರಿಯೋಗ್ರಾಫ್, ಅನಿಮೇಷನ್ ಮಾಡ್ದಂಗಿರುತ್ತೆ. ಆಮೇಲೆ ಇವಳಿಗಿರೋ ಸ್ಟೈಲ್ ಆಗ್ಲಿ, ಆ ಗ್ರೇಸ್ ಆಗ್ಲಿ, ಅಂಡ್ ದ ವೇ ಅನೂಪ್ ಕ್ಯಾರೀಸ್ ದ ಎಕ್ಸ್ಪ್ರೆಷನ್ಸ್, ಎಷ್ಟು ಚೆನ್ನಾಗಿ ಮಾಡ್ತೀಯ ಅನೂಪ್. ವೆರಿ ಬ್ಯೂಟಿಫುಲಿ ಡಾನ್ಸ್ಡ್, ವೆರಿ ಬ್ಯೂಟಿಫುಲಿ ಪರ್ಫಾರ್ಮ್ಡ್. ಗಾಡ್ ಬ್ಲೆಸ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ಡಾನ್ಸ್ ಅಲ್ಲಿ ಇವ್ರು ಮ್ಯಾಜಿಕ್ ಮಾಡಿದ್ರೆ ಮ್ಯೂಸಿಕ್ ಮೂಲಕ ಮ್ಯಾಜಿಕ್ ಮಾಡಿದ್ದು ನಮ್ಮ ಅರ್ಜುನ್ ಜನ್ಯಾ ಸರ್ ಅವರು. ಜನ್ಯಾಜಿ ಬೆಂಕಿ. ನಾನು ಯೋಚನೆ ಮಾಡ್ತಾ ಏನಿದು ಮ್ಯಾಜಿಕ್ಕು ಅಂತ ನೋಡಿದ್ರೆ, ಅನೂಪ್ ಆ್ಯಂಡ್ ಪೂಜಾ, ಎ ಆ್ಯಂಡ್ ಪಿ ಯು, ಅಪ್ಪು, ಅಲ್ಲೂ ಅಪ್ಪು ಸರ್ ಇದ್ದಾರೆ. ವಾಟ್ ಅ ಮ್ಯಾಜಿಕ್ ವಸಂತ್ ಸರ್, ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇವರಿಬ್ಬರು ಮಕ್ಕಳಂತೂ ನಿಜವಾಗ್ಲೂ ಡ್ಯಾನ್ಸ್ಗೋಸ್ಕರನೇ ಹುಟ್ಟಿರೋಂಥ ಎರಡು ಜೀವಗಳು ಅಂತ ಹೇಳ್ಬೋದು. ಡ್ಯಾನ್ಸ್ನ ಇವ್ರು ಆಯ್ಕೆ ಮಾಡ್ಕೊಂಡಿಲ್ಲ, ಡ್ಯಾನ್ಸೇ ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಸೋಟ್ರು. ಆಲ್ ದಿ ಬೆಸ್ಟ್. ಭಾಳ ಖುಷಿ ಆಯಿತು ನನಗೆ ಇವತ್ತು ಈ ಹಾಡು ಮಾಡಿದ್ದಕ್ಕೆ. ಒಂಥರ ಒಂದು ಸಾರ್ಥಕತೆ ಅನ್ನಿಸ್ತು ನನಗೆ ಈ ಪರ್ಫಾರ್ಮೆನ್ಸ್ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸ್ವೀಟ್. ಇವತ್ತು ನಾವು ಮಾಸ್ಟರ್ ಇವರಿಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ತಂದೆ ತಾಯಿ ಎಷ್ಟು ಹೆಮ್ಮೆ ಪಡ್ತಾ ಇದ್ರು. ವಿಶೇಷವಾಗಿ ಅನೂಪ್ ಅವರ ತಂದೆ ತಾಯಿ ಇದ್ದಾರೆ. ಅವನ ಪ್ರತಿಯೊಂದು ವೇದಿಕೆಯ ಜರ್ನಿಯಲ್ಲೂ ಕೂಡ ಅವ್ರು ಯಾವಾಗಲೂ ಸಾಥ್ ಕೊಟ್ಟಿದ್ದಾರೆ. ಸ್ಟೇಜಿಗೆ ಬನ್ನಿ. ಸರ್, ನಿಮ್ಮ ಹೀರೋ ಬಗ್ಗೆ ಏನು ಹೇಳಬೇಕು ಅಂತ ಇದಾಗ್ತಾ ಇಲ್ಲ ಮೇಡಮ್. ತುಂಬ ಖುಷಿ ಆಗುತ್ತೆ. ಅಯ್ಯೋ ಇಸ್ ಬಿಕಮ್ ಸೋ ಎಮೋಷನಲ್. ಮಾತೇ ಬರಲ್ಲ, ನಿಜವಾಗ್ಲೂ ಖುಷಿ. ಥ್ಯಾಂಕ್ ಯು ಎಲ್ಲರಿಗೂ. ಅನೂಪ್ಗೆ ಡಾನ್ಸ್ ಅಂದ್ರೆ ಎಷ್ಟು ಇಷ್ಟ ಅನ್ನೋದಕ್ಕೆ ರಾಘು ಅವರ ತಂದೆ ಅವನಿಗೋಸ್ಕರ ಒಂದು ಡಾನ್ಸ್ ಕ್ಲಾಸೇ ಮಾಡ್ಕೊಟ್ಬಿಟ್ಟಿದ್ದಾರೆ. ಮಗನ ಕನಸಿನ ಬಗ್ಗೆ, ಆ ಕನಸನ್ನ ನನ್ಸ್ ಮಾಡೋದಕ್ಕೆ ತಂದೆಗಿರುವಂತ ಪ್ಯಾಷನ್ ಎಷ್ಟಿದೆ ನೋಡಿ. ಇವತ್ತು ಅವನ ಕೊರಿಯೋಗ್ರಫಿ ಎಲ್ಲ ವಸಂತ್ ಮಾಸ್ಟರ್ ಅದೇ ಡಾನ್ಸ್ ಸ್ಟುಡಿಯೋದಲ್ಲೇ ಮಾಡ್ತಾ ಇರೋದು. ಅವ್ರು ಇಡೀ ಒಂದು ಫ್ಯಾಮಿಲಿನೇ ಅವನ ಕಲೆಗಾಗಿ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಅವರ ತಾಯಿ ಇದ್ದಾರೆ. ನೀವ್ ಹೇಳಿ ಅನೂಪ್ ಬಗ್ಗೆ ಇವತ್ತು ಎಷ್ಟು ಹೆಮ್ಮೆ ಅನ್ಸ್ತಿದೆ? ಅವ್ರ ಅಮ್ಮಂದೆ ಮೇಡಮ್ ಎಲ್ಲ ತುಂಬಾ ಸಪೋರ್ಟ್. ಅವನಿಗೆ ಮಾತ್ರ ಅವ್ರ ಅಮ್ಮಂದೆ. ಅವನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗತ್ತೆ ಮೇಡಮ್. ಒಂದು ಗಾಡ್ ಗಿಫ್ಟ್ ಅನ್ಬೇಕು ಅವನು. ಯಾಕಂದರೆ ಮುಂಚಿಂದನೂ ಅಷ್ಟೇ, ಅವನು ಯಾವುದಕ್ಕೂ ಒಂದು ಇಲ್ಲ ಅಂತ ಹೇಳಲ್ಲ. ರಾತ್ರಿ ಆಗಲೂ ಅಂತ ಪ್ರಾಕ್ಟೀಸ್ ಮಾಡ್ತಾನೆ. ಅವನಿಗೆ ಸರಿಯಾಗಿ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಸಿಗಲ್ಲ. ಸ್ಕೂಲ್ಗೆ ಹೋಗ್ತಾನೆ, ಬರ್ತಾನೆ. ಮತ್ತು ಆ್ಯಕ್ಚುಲಿ ಎಲ್ಲ ಮಕ್ಕಳ ಥರ ಆಟಾಡಿ ಬೆಳೆದೇ ಇಲ್ಲ ಮೇಡಮ್. ಅವನು ಯಾವಾಗಲೂ ಬ್ಯುಸಿ ಅಂದ್ಕೊಂಡು ಶೂಟಿಂಗ್ ಅಂತೆ, ಡಬ್ಬಿಂಗ್ ಅಂತೆ ಅಂದ್ಕೊಂಡು, ನಾನು ಇಂಥದ್ದು ಮಾಡು ಅಂದರೆ ಯಾವತ್ತೂ ನಾನು ಆಗಲ್ಲ ಅಂತ ಹೇಳಲ್ಲ. ಇರೋ ಒಂದು 5 minutesಲ್ಲಿ ರೀಲ್ಸ್ ಮಾಡೋದಾಗಿರ್ಬೋದು, ಅದೆಲ್ಲದೂ ಅಷ್ಟೇ 5 minutesಲ್ಲೇ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನೆ, ಮಕ್ಳಿಗೆ ಪ್ರಾಕ್ಟೀಸ್ ಕೊಡ್ತಾನೆ, ಅದೆಲ್ಲದೂ ಮಾಡ್ತಾನೆ. ಅವನು ಕ್ಲಾಸ್ ಮಾಡ್ತಾನೆ, ಡೈಲಿ ಕ್ಲಾಸ್ ಮಾಡ್ತಾನೆ. ಡ್ಯಾನ್ಸ್ ಕ್ಲಾಸಲ್ಲೂ ಮುಗಿಸ್ಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಸ್ಕೂಲಲ್ಲೂ ಆಲ್ಮೋಸ್ಟ್ 85-90 ಒಳಗಡೆ ಸ್ಕೋರ್ ಮಾಡ್ತಾನೆ. ಅದೊಂಥರ ಹೆಮ್ಮೆ ಆಗತ್ತೆ ನನಗೆ ಹೇಳ್ಕೊಳೋದಕ್ಕೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಈ ಸ್ಟೇಜ್ ಮೇಲೆ ನಾನು ಹೇಳಬೇಕಾಗಿರೋದು ಇಷ್ಟೇ, ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಷ್ಟೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ. ಸಹಜವಾಗಿ ಮಕ್ಕಳು ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಥ್ಯಾಂಕ್ ಯು ಹೇಳ್ತೀವಿ.
ಆದ್ರೆ ತಂದೆ ತಾಯಿ ಕೊಟ್ಟಂತ ಬದುಕನ್ನ ಬಣ್ಣವಾಗ್ಸುವಂತ ಮಕ್ಳಿಗೂ ಕೂಡ ತಂದೆ ತಾಯಿ ಥ್ಯಾಂಕ್ ಯು ಹೇಳೋದಿದೆಯಲ್ಲ, ಅದು ಬಹಳ ಸುಂದರ. ಇವತ್ತು ಆಕ್ಚುಲಿ ಅವನಿಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ಅವರ ತಾಯಿ. ಅವನೊಂದ್ ರೀತಿ ವರ, ಅವ್ರಿಗೆ ಸಿಕ್ಕಿರೋಂಥ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅನೂಪ್, ವಿ ಆರ್ ವೆರಿ 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 ಪ್ರೌಡ್ ಆಫ್ ಯು. ಪ್ರತಿ ತಂದೆ ತಾಯಿಗೂ ನಿನ್ನಂತಹ ಗುಣ ಇರುವಂತಹ ಮಕ್ಕಳು ಹುಟ್ಲಿ ಅಂತ ನಾನು ಆಶಿಸ್ತೀನಿ. ನಿನ್ನನ್ನಷ್ಟು ಸಪೋರ್ಟ್ ಮಾಡ್ತಿರೋಂಥ ಅಪ್ಪ ಅಮ್ಮನ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀಯಾ? ನಾನು ಈ ಸ್ಟೇಜ್ ಮೇಲೆ ಬಂದು ನಿಲ್ಲಕ್ಕೂ, ನಾನು ಎಷ್ಟೇ ಮೂವೀಸ್ ಮಾಡಿರಲಿ, ಸೀರಿಯಲ್ಸ್ ಮಾಡಿರಲಿ, ಅದಕ್ಕೆಲ್ಲ ನಂದೇನೂ ಇಲ್ಲ. ಅವರಿಬ್ಬರೇ ನಮ್ದು ಎಷ್ಟೇ ನೈಟ್ ಶೂಟ್ ಆಗಲಿ, ನಮ್ಮ ಪಪ್ಪ ಇರ್ತಾರೆ, ನಮ್ಮ ಅಮ್ಮ ಇರ್ತಾರೆ. ಅವ್ರದ್ದೇನು ಕೆಲಸ ಇರಲ್ಲ ಅಂದರೂ ಕಾರಲ್ಲಿ ಕೂತಿರ್ತಾರೆ, ನಿದ್ದೆಗೆಡ್ತಾರೆ, ನನಗೇನಾದರೂ ಆಗುತ್ತಾ ಅಂತ ನೋಡ್ತಾರೆ. ಅವ್ರ ಗಮನ ಅವ್ರ ಹೆಲ್ತ್ ಬಗ್ಗೆ ಅವ್ರು ನೋಡ್ಕೊಳ್ಳೋದೇ ಇಲ್ಲ. ನನ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ. ಡ್ಯಾನ್ಸ್ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ನನಗೆ ಎಷ್ಟೇ ಏನೇ ಹೇಳಿದ್ರು ಸಾಕಾಗಲ್ಲ. ನಾನು ಏನೇ ಮಾಡಿದ್ರು ಅದಕ್ಕೆ ಅವರಿಬ್ಬರೇ ಕಾರಣ. ನಾನು ಹೋಗ್ತೀನಿ, ಬರ್ತೀನಿ, ನನ್ನ ಕೆಲಸ ಏನಿದೆ ಅಷ್ಟು ಮಾಡ್ತೀನಿ ಅಷ್ಟೇ. ಹಾಗೆ ನಮ್ಮ ಅಣ್ಣನೂ ಅಷ್ಟೇ. ನಂದು ಏನೇ ಕರೆಕ್ಷನ್ಸ್ ಇರಲಿ, ಅವನು ಅಷ್ಟೇ. ನಾನು ಶೂಟಿಂಗಿಂದ ಬರಲಿವರೆಗೂ ಕಾಯ್ತಿರ್ತಾನೆ, ಮಲಗಲ್ಲ. ಏನಾದರೂ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಮೂವಿ ನೋಡ್ತಿರ್ತಾನೆ. ನಾನು ಬಂದಮೇಲೆ ನನಗೇನಾದರೂ ಊಟ ಬೇಕಾ, ಏನು ಊಟ ಮಾಡಿದ್ಯಾ, ಎಲ್ಲ 3 ಜನನೂ ನನ್ನ ಲೈಫ್ 3 ಜನನೂ. ನನ್ನ ಜೀವನನೇ 3 ಜನ ಅಂತ ಅಂದ್ಬಿಟ್ಟ ಅವನು. ಆಕ್ಚುಲಿ ಅಣ್ಣ ಹೇಳಿದ್ ಕರೆಕ್ಟ್ ಅಲ್ವಾ? ಇದು ವ್ಯಾಲೆಂಟೈನ್ಸ್ ಡೇ, ಇದು ನಿಜವಾದ ಪ್ರೀತಿಯ ಸಂಭ್ರಮ. ನಮ್ಮ ತಂದೆ ತಾಯಿನ ಸಂಭ್ರಮಿಸೋದು, ನಮ್ಮ ಅಣ್ಣನ ಸಂಭ್ರಮಿಸೋದು, ತಂದೆ ತಾಯಿಯಾಗಿ ಮಕ್ಕಳನ್ನ ಸಂಭ್ರಮಿಸೋದು, ವೇದಿಕೆ ಮೇಲೆ ಇಂಥ ಪ್ರತಿಭೆಗಳನ್ನ ನಾವು ಸಂಭ್ರಮಿಸೋದು. ಬಹುಶಃ ವ್ಯಾಲೆಂಟೈನ್ಸ್ ಡೇಗೆ ನಿಜವಾದ ಅರ್ಥ ಈ ಕ್ಷಣ ಸಿಕ್ಕಿದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮ್ಗೆ. ಆಕ್ಚುಲಿ ಎಲ್ಲೋ ಗೊತ್ತಿಲ್ಲದೆ ಒಂದು ಕಡೆಯಿಂದ ಕಣ್ಣು ಒಂಥರ ತ್ಯಾವ ಆಗೋಯ್ತು. ಅದು ಒಂದು ಈ ರವಿ ಸರ್ ಸ್ಟೈಲ್ ಆಫ್ ನರೇಷನ್ ಇತ್ತು. ಯಾರೋ ಒಂದಿಬ್ರು ಕೂತ್ಕೊಂಡು ಆ ಕತೆ ಹೇಳ್ತಾರೆ, ಆ ಕತೆ ಏನು ಅನ್ನೋದಕ್ಕೆ ಮ್ಯೂಸಿಕ್ಕು, ಆ ಬ್ಲಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರುದ್ರ ಮಾಸ್ಟರ್ ಇವತ್ತಿಲ್ಲ, ಮಲ್ಲಿ ಮಾಸ್ಟರ್ ಅಮೇಝಿಂಗ್ ಮಾಸ್ಟರ್. ಗೌಡ್ರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಗೌಡ್ರೆ ತುಂಬಾನೇ ನಿಮ್ಮ ಇಂಪ್ರೂವ್ಮೆಂಟ್ ಎದ್ದು ಕಾಣಿಸ್ತಿತ್ತು. ಇಟ್ಸ್ ನಾಟ್ ಈಸಿ ಟು ಡಾನ್ಸ್ ವಿತ್ ಡೀಸೆಲ್ ಅವರು ತಮಾಷೆ ಅಲ್ಲ. ಅವ್ರು ಏನ್ರಲ್ಲಾದ್ರೂ ಹಾಕಿ ಅವ್ರು ಅದೇ ಹಾಕ್ಬಿಡ್ತಾರೆ. ಅವ್ರು ನರಸಿಂಹನ ಅವತಾರ ಕೊಟ್ರೆ ನರಸಿಂಹ ಹಾಕ್ಬಿಡ್ತಾರೆ, ಇನ್ನೇನೋ ಹಾಕ್ರೆ ಅದಾಗ್ಬಿಡ್ತಾರೆ. ಇವತ್ತು ಪಾರಿವಾಳ, ಇವತ್ತೇನೋ ಗಿಣಿ ಅಂದ್ರೆ ಕಂಪ್ಲೀಟ್ ಗಿಣಿ ಆಗ್ಬಿಟ್ಟಿದ್ರಿ. ಅಂಡ್ ಎಷ್ಟು ಎಮೋಷನಲ್ ಆಗಿತ್ತು ಅಂದ್ರೆ, ಖುಷಿಯಾಗಿದ್ದಾಗ ಒಂದು ಎಕ್ಸ್ಪ್ರೆಷನ್ಸ್ ಇರೋದು ನಿಮ್ಮಲ್ಲಿ. ಆಮೇಲೆ ಒಂದ್ ಸ್ವಲ್ಪ ಅವ್ರನ್ನ ಫ್ಲರ್ಟ್ ಮಾಡ್ಬೇಕಾದ್ರೆ ಬೇರೆ ಎಕ್ಸ್ಪ್ರೆಷನ್ ಇರೋದು. ಅವ್ರು ಕಾಣಿಸಲ್ಲ ಅಂತ ಹೇಳಿದ ತಕ್ಷಣ ನಿಮ್ಮಲ್ಲ ದುಃಖದ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಆಮೇಲೆ ನೀವು ಲವ್ನ ನೀವು ಅಕ್ಸೆಪ್ಟ್ ಮಾಡಿದಾಗ ಇದ್ದಿದ್ದ ಎಕ್ಸ್ಪ್ರೆಷನ್ ಎಲ್ಲವನ್ನು 100 out of 100 ಮಾಡಿದ್ರಿ ಡಿಶಾ.